ಅಮ್ಮ. ಹಾಯ್ ಎಲ್ಲರೂ ಬನ್ನಿ ಜಾತ್ರೆಗೆ ನಮ್ಮ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಹಾಗೆ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮೂರಿನ ಜಾತ್ರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾವು ಅವತ್ತು ಮಾರ್ನಿಂಗ್ ಬಂದಿದ್ವಿ. ನನಗೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಬರೋದು ಅಮ್ಮ ಹೇಳಿದರು, ನನಗೆ ಹೊಸ ಬಟ್ಟೆ ಎಲ್ಲ ಬಾರಮ್ಮ ಅಂತ. ಅದಕ್ಕೆ ನಾನು ಶಾಪಿಂಗ್ ಮುಗಿಸಿ ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಆಲ್ರೆಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ನನ್ನ ಮಗನೂ ಅಷ್ಟರಲ್ಲಿ ಸ್ಕೂಲಿಂದ ಬಂದುಬಿಟ್ಟು ಅವನು ಕೂಡ ಅಮ್ಮ ಹೋಮ್ವರ್ಕ್ ಇದೆ, ನಾನು ಮುಗಿಸ್ಬಿಡ್ತೀನಿ, ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ. ಅವನು ಆಯ್ತಪ್ಪ ಅಂತ ಹೇಳ್ತಿದ್ದೀನಿ. ಅಲ್ಲ ಅಲ್ಲ ಅಷ್ಟೇನಾ? ಯಾವುದು? ಅದೇ ಕನ್ನಡನಾ ಬರ್ದಿದ್ಯಾ? ನಮ್ಮೂರ ಜಾತ್ರೆ 3 days ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಖಂಡಿತ ವಿಡಿಯೋ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ನಂದನ್ ಬಾ, ಇರು 5 ನಿಮಿಷ. ಓಯ್ ನಂದನ್, ಅಮ್ಮು ಈ ಬ್ಯಾಗೆ ಎತ್ಕೊಳ್ಳಮ್ಮು, ಈ ಬ್ಯಾಗೆ ವೆಯ್ಟ್ ಐತೆ ಇದು. ನಾನು ಪ್ಲೀಸ್ ನಾವು ಮನೆ ಬಿಟ್ಟಾಗ 4:45 ಆದರೆ ಬಸ್ ಸ್ಟಾಪ್ಗೆ ಹೋಗಿ ವೆಯ್ಟ್ ಮಾಡಿದ್ರೆ ಅಲ್ಲಿ ಒಂದು ಬಸ್ಸೇ ಇಲ್ಲ. 5:15ವರೆಗೂ ನಾವು ಇಲ್ಲೇ ಬಸ್ ಸ್ಟಾಪಲ್ಲೇ ಇದ್ವಿ. ಅಂದರೆ ನಾವು ಡೈರೆಕ್ಟ್ ಬಸ್ಗೆ ಹೋಗ್ಬಿಡೋಣ, ಗೌರಿಬಿದನೂರು ಬಸ್ಗೆ ಹೋದರೆ ಒಳನಳ್ಳಿಲಿ ಇಳ್ಕೊಂಡು ಮತ್ತೆ ಅಲ್ಲಿ ಆಟೋದಲ್ಲಿ ಹೋಗ್ಬಿಡೋಣ ಅಂತೇಳಿ ಅಂದ್ಕೊಂಡ್ರೆ ಒಂದು ಬಸ್ಸೇ ಬರಲಿಲ್ಲ. ನನ್ನ ಮಗ ಬಾರಮ್ಮ ಹೋಗೋಣ ಅಂತ ಹೇಳ್ಬಿಟ್ಟು ಕೊರಟಗೆರೆಗೆ ಗೌರ್ಮೆಂಟ್ ಬಸ್ಸಿಗೆ ಬಂದ್ವಿ. ಮತ್ತು ಅಲ್ಲಿಂದ ಇಳ್ಕೊಂಡು ನಮಗೆ ಒಳನಳ್ಳಿ ಆಟೋ ಸಿಕ್ತು. ಅಲ್ಲಿ ಒಳನಳ್ಳಿಲಿ ಬಂದು ಇಳ್ಕೊಂಡಿದ್ದ ತಕ್ಷಣ ನಮ್ಮೂರು ಆಟೋ ರೆಡಿಯಾಗಿ ನಿಂತಿತ್ತು. ಸರಿ ಅಂತೇಳಿ ನಾವು ಬರೋಷ್ಟೊತ್ತಿಗಾಗಲೇ 6:45 7 ಗಂಟೆ ಆಗಿತ್ತು. ಬಂದು ಆಟೋಯಿಂದ ಇಳಿದು ನಡ್ಕೊಂಡು ಬರ್ತಿದ್ರೆ ನಮ್ಮೂರು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಲೈಟ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು. ಆ ಲೈಟ್ ಅರೇಂಜ್ಮೆಂಟ್ಗೆ ನಮ್ಮೂರು ನೋಡೋದಕ್ಕೆ 2 ಕಣ್ಣು ಸಾಲದು, ಆ ಥರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಊರೆಲ್ಲ. ಸೊ ನಾವು ಮನೆಗೆ ಬಂದಿದ್ದ ತಕ್ಷಣ ಅಡುಗೆ ಎಲ್ಲ ಆಗಿತ್ತು. ಊಟ ಎಲ್ಲ ಮಾಡಿಬಿಟ್ಟು ಮತ್ತು ಅಕ್ಕ ಬೇಳೆ ಎಲ್ಲ ಹಾಕಿ ಹಿಂದಿನ ದಿನವೇ ನಾವು ಒಬ್ಬಟ್ಟು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೇಳೆ ಎಲ್ಲ ಹಾಕಿ ಆವಾಗಲೇ ಎಲ್ಲ ಬೇಯಿಸಿ ಹೂರಣ ಎಲ್ಲ ರೆಡಿ ಮಾಡಿ ಸಾಂಬಾರೊಂದು ಮಾಡಿ ಎತ್ತಿಟ್ಕೊಂಡಿದ್ರು. ಅಂದರೆ ಮಾರ್ನಿಂಗು ಬೆಳಗ್ಗೆ ಬೇಗ ಆಗಲ್ಲ, ಮಕ್ಕಳೆಲ್ಲ ಇರ್ತವೆ ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡು ಆ ಥರ ನೈಟೇ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಇದು ನೋಡಿ ಆರತಿಗೆ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದು ಕಡಲೆಪಪ್ಪು ಕಡಲೆ ಬೀಜ ಪೌಡ್ರು ಮಾಡಿ ಇಟ್ಕೊಂಡಿದ್ದಾರೆ. ಇದು ಮತ್ತು ಹಣ್ಣು ಹಣ್ಣಾಗಿತ್ತು, ನಾವು ಕೂಡ ತಿಂತಾ ಇದ್ದೀವಿ. ಹಣ್ಣು ನೀನು ಕರ್ರುಗೆ ಮಾಡ್ತೀನಿ ಬಾ. ಇಲ್ಲ, ಒಬ್ರೊಬ್ರನ್ನೇ ತೋರ್ಸ್ಕೊಬರ್ತಿದ್ವಿ. ಬಿಡಮ್ಮ ಕಟ್ ಮಾಡಿ. ಹೇಮಾ ಎಲ್ಲರದು ವಿಡಿಯೋ ಮಾಡ್ತಾಯಿದ್ಲು. ನಾನು ಸರಿ ಆಯಿತು ಮಾಡು ಅಂತ ಹೇಳ್ಬಿಟ್ಟು. ಹಣ್ಣು ಅಂದರೆ ನನಗೆ ತುಂಬ ಇಷ್ಟ, ನನಗೂ ನನ್ನ ಮಗನಿಗೆ. ಸೊ ಅದಕ್ಕೆ ನಾವಿಬ್ಬರು ಹಣ್ಣು ಕುಯ್ಕೊಂಡು ತಿಂತಾಯಿದ್ವಿ. ಆ ಕಡೆ ಒಂದು ಕಡೆ ಅಕ್ಕ ಎಲ್ಲರೂ ಸೇರಿಕೊಂಡು ಒಬ್ಬಟ್ಟಿಗೆ ಕರ್ಕಡ್ಬು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ರು. ಹಾಗೆ ನೀರೆಲ್ಲ ಬಿಟ್ಟಿದ್ರು. ಹಳ್ಳಿ ಕಡೆ ನೀರು ಇರಲೇಬೇಕು, ಯಾಕೆಂದರೆ ಅಮ್ಮ ಮನೇಲಿ ಸಂಪಿಲ್ಲ. ಸೊ ಹಂಗಾಗಿ ಎಲ್ಲ ಇದಕ್ಕೆ ಎಲ್ಲ ತುಂಬಿಟ್ಕೊಬೇಕು. ನೀರಿದ್ರೇ ಕೆಲಸ ಆಗೋದು ಅನ್ನೋ ಥರ. ನಮಗೆ ನೀರು ಯಾವಾಗ ಬರ್ತಾವೋ ಆವಾಗ ಫಿಲ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಎಲ್ಲದಕ್ಕೂ. ಉಸಿರು ಬಿಡಿಸ್ರಿ ಹೇಳ್ತೀನಿ. ನಮ್ಮತ್ತೆ ಕರ್ಕಡ್ಬು ತೇಲ್ಸ್ತೀನಿ ಅಂತ ಹೋಗಿದ್ದಾರೆ. ಅದು ತಿರುವಾಕೋದಕ್ಕೆ ಬರ್ತಿಲ್ಲ, ನೀನೇ ತೇಲ್ಸು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಿದ್ರು. ಆಯಿತು ಅಂತ ಹೇಳಿದೆ. ನನಗೇನೋ ನನ್ನ ಮಗಂದೇ ಚೆನ್ನಾಗಿದೆ, ನನ್ನ ಬಂಗಾರ ಇದು ಗಂಡು.
ಕಡುಬು ಮಾಡೋದಕ್ಕೆ 9 ಗಂಟೆ ಕುತ್ಕೊಂಡಿದ್ದಕ್ಕೆ 11 ಕಾಲು ಆಯಿತು. ಇದೇ ಫೈನಲ್. ಇದೊಂದು ಸ್ವಲ್ಪ ಲಾಸ್ಟ್ ಉಳಿದಿತ್ತು, ಅದನ್ನು ಕೂಡ ತೇಲ್ಸ್ಬಿಟ್ಟು ನಾನೇ ಎಲ್ಲ ತೇಲ್ಸಿ, ಅಂದರೆ ಅತ್ತೆನೂ ತೇಲ್ಸಿದ್ರು ಸ್ವಲ್ಪ, ನಾನು ಕೂಡ ತೇಲ್ಸಿ ಎಲ್ಲ ಎತ್ತಿಟ್ವಿ. ಮತ್ತು ಕಾಳೆಲ್ಲ ನೆನಾಕಬೇಕಿತ್ತು, ಸೊ ಅದನ್ನು ಕೂಡ ಅರ್ಚನಾ ಎದ್ಬಿಟ್ಟು ಎಲ್ಲ ನೆನಾಕ್ತಿದ್ಲು. ಫೈನಲಿ ನಾವು ಮೆಹಂದಿ ತೊಗೊಂಡು ಬಂದಿದ್ವಿ, ಹುಡುಗರಿಗೆ ಎಲ್ಲ ಹಚ್ಚಿದ್ಲು ಅರ್ಚನಾನೇ. ನೆಕ್ಸ್ಟು ನಾವು ಕೂಡ ಮೆಹಂದಿ ಎಲ್ಲ ಹಾಕ್ಕೊಂಡು ಬೇಗ ಮಲ್ಗೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಎಲ್ಲರೂ ಹಚ್ಕೊತಾ ಇದ್ವಿ ಕೂತ್ಕೊಂಡು. ಅರ್ಚನಾನೇ ನನಗೂ ಕೂಡ ಪಾಪ ಮೆಹಂದಿ ಹಾಕಿದ್ಲು. ಫೈನಲಿ ನಾವು ಬೆಳಗ್ಗೆ ಬೇಗನೆ ಎದ್ದು, ಇದು ನೆಕ್ಸ್ಟ್ ಡೇ ಎದ್ದು, ಅಂದರೆ ಇವತ್ತಿನ ದಿನದಿಂದನೇ ಜಾತ್ರೆ ಫುಲ್ ಸ್ಟಾರ್ಟ್ ಆಗೋದು. ಇವತ್ತಿನ ದಿನ ಆರತಿ ಎಲ್ಲ ಇರುತ್ತೆ. ಬಾ ತುಂಬ್ತೈತ್ ಬಾ. ಕಾಫಿ ಕುಡಿತೇನಣ್ಣ? ತಿಂಡಿ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಅಂತೂ ಮನೇಲಿ ವಯಸ್ಸಾಗಿರೋರು ಇದ್ರೆ ಹಿಂಗೆ ಅನಿಸುತ್ತೆ, 4 ಗಂಟೆಯಿಂದನೇ ಎಲ್ಲರೂ ಎದ್ದೋಳ್ರಿ ಅಂತ ಎದ್ದೋಳಿಸ್ತಿತ್ತು. ಆದರೂ ನಾವು ನಮ್ಮಮ್ಮ ಹೇಳಿ ಟೈಮ್ಸ್ಗೆ ಎದ್ದೋಳ್ದಲ್ಲೇ 6 ಗಂಟೆಗೆ ಎದ್ವಿ. ಸರಿ ತಿಂಡಿಗೆ ಪಲಾವ್ ಮಾಡೋಣ, ತರಕಾರಿ ಎಲ್ಲ ಭಾಳ ಇತ್ತು, ಸೊ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹಚ್ಕೊಂಡು ಪಲಾವ್ ಮಾಡ್ತಿದ್ರು. ಈ ಕಡೆ ಇದು ನಮ್ಮ ಮನೆ ಸ್ವಲ್ಪ, ಅಮ್ಮ ಮನೆ ಸ್ವಲ್ಪ ಚಿಕ್ಕದು, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಂದರೆ ನಮ್ಮದೇ ಸೈಟ್ ಇದೆ ಅಮ್ಮವ್ರದ್ದು, ಅಲ್ಲಿ ಪೆಂಡಲ್ ಹಾಕ್ಸೋಣ, ಅಂದರೆ ಮಟನ್ ಊಟಕ್ಕೆಲ್ಲ ಭಾಳ ಜನ ಬರ್ತಾರಲ್ಲ, ಸೊ ಅದಕ್ಕೆ ತುಂಬ ಜನ ಬಂದರೆ ಮನೆ ಆಗಲ್ಲ, ಅಂದರೆ ಮನೇಲಿ ಕೂತ್ಕೊಂಡು ಇಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ನಮ್ಮ ಸೈಟ್ ಇದೆ, ಅಲ್ಲೇ ಸೈಟಲ್ಲಿ ಪೆಂಡಲ್ ಹಾಕ್ಸೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದಾರೆ ಅಮ್ಮ. ಏನಲ್ಲ ಯಾಕೆ ಇನ್ನೂ ಬಂದಿಲ್ವೇನಮ್ಮ? ಬೆಳಗಿಕ್ಕಿದು ಒಂದಿಷ್ಟು, ಇಲ್ಲಿಗೆ ಮಣ್ಣನ್ನು ಹಾಕ್ಸ ಒಂದಿಷ್ಟು, ಇಲ್ಲಿಗೆ ಒಂದಿಷ್ಟು ಓಡಾಡ್ಬೇಕಾದ್ರೆ ಗಲೀಜಾಗ. ಇಲ್ಲಿ ಕಾಣಿಸ್ತಿರೋದು ಇದಿಷ್ಟು ಜಾಗ ಅಮ್ಮವ್ರದ್ದೇ. ಸೊ ಇಲ್ಲಿ ಮನೆ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದಾರೆ, ಸೊ ಇನ್ನೂ ಕಟ್ಸೋಕ್ಕೆ ಆಗಿಲ್ಲ. ಇವಾಗಿರೋ ಮನೆ ಸ್ವಲ್ಪ ಚಿಕ್ಕದಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಟ್ಸೋಕ್ಕೆ ಪ್ಲ್ಯಾನ್ ಇದೆ. ಅಂದರೆ ಇದು ಕೂಡ ತುಂಬ ಹತ್ರನೇ ಇದೆ, ನಮ್ಮ ಮನೆ ಮುಂದೆ ನಿಂತ್ಕೊಂಡ್ರೆ ಇದು ಕೂಡ ಇಲ್ಲಿ ಸೈಟ್ ಕಾಣುತ್ತೆ. ಸೊ ಇಲ್ಲೇ ಪೆಂಡಲೆಲ್ಲ ಹಾಕ್ಸಿ, ಅಂದರೆ ಮಟನ್ ಊಟಕ್ಕೆ ತುಂಬ ಜನ ಬರ್ತಾರೆ ಅಂತ ಹೇಳಿ ಅಲ್ಲೇ ಹಾಕಿಸ್ತಾ ಇದ್ದೀವಿ. ಇಲ್ಲೆಲ್ಲ ಊಟಕ್ಕೆಲ್ಲ ಇಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡಿ ಬಂದಿದ್ದಾರೆ. ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರು ಪೆಂಡಲ್ ಹಾಕೋರು ಯಾವಾಗ ಬರ್ತೀರಾ ಅಂತ. ಮಧ್ಯಾಹ್ನ 1 ಗಂಟೆ ಹಂಗೆ ಬರ್ತೀವಿ ಅಂತ ಹೇಳಿದ್ರು. ಏನಂತೆ ಲಕ್ಷ್ಮಿ ಯಾರೋ ಇವ್ರು ಯಾಕೆಂದ್ರೆ ದೇವಕ್ಕ ದಿನ ಅಂತ ಹೇಳ್ತಾನೆ. ಅಡುಗೆ ಎಲ್ಲ ಮಾಡಿಟ್ಟು ಮತ್ತು ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀವಿ. ಅಂದರೆ ಅಮ್ಮ ಆರತಿ ಎಲ್ಲ ಕಟ್ಟಬೇಕಲ್ಲ ಫಸ್ಟು, ಅದಕ್ಕೆ ಅಮ್ಮಂಗೆ ಬೇಗ ನೀನು ಸ್ನಾನ ಮಾಡಿಕೊಂಡು ಬೇಗ ಆರತಿ ಕಟ್ಟಮ್ಮ ಅಂತೆಲ್ಲ ಹೇಳ್ತಾ ಇದ್ವಿ. ಸರಿ ನೆಕ್ಸ್ಟು ಇದು ನೋಡಿ ಬಾಳೆಗೊನೆ ಅಂತಲೂ 4 ಬಾಳೆಗೊನೆ ಹಾಕಿದ್ರು. ಅರ್ಚನವ್ರ ಮನೆಯಿಂದ 3 ತೊಗೊಂಡು ಬಂದಿದ್ದು, ಮತ್ತು ನಮಗೆ ಅಮ್ಮವ್ರಿಗೆ ಯಾರೋ ಅವ್ರಿಗೆ ಕೊಟ್ಟಿದ್ರಂತೆ, ಅಂದರೆ ಇಲ್ಲಿ ಊರಲ್ಲೇ ಯಾರೋ ಪರಿಚಯ ಇರೋರು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆ 3 ಚೆನ್ನಾಗಿ ಹಣ್ಣಾಗಿತ್ತು, ಅದನ್ನು ತೆಗೆದುಬಿಟ್ಟು ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ಮತ್ತು ಹುಡುಗರೆಲ್ಲ ಕಿತ್ತು ಹಾಕ್ಬಿಡ್ತಾರೆ ಅನ್ನೋ ಥರ. ಸೊ ಇದು ನೋಡಿ ಬೆಲ್ಲ ಆರತಿಗೆ ಅದು ಚೆನ್ನಾಗಿ ಕಾಯಬೇಕು ಅಂತೇಳಿ ಇಟ್ಟಿದ್ದಾರೆ. ಅಕ್ಕ ಕೂಡ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾಳೆ, ಅಕ್ಕನೂ ನನ್ನ ತಂಗಿ ಇಬ್ಬರೂ. ಅಮ್ಮಂಗೆ ಕಡೆಗೆ ನೋಡೋಕೆ ಹೇಳಿ. ಹಾಯ್ ಹೇಳಮ್ಮ. ಹಾಯ್ ಹೇಳ. ವೈರಲ್ ಆಗೋಗ್ಬಿಡುತ್ತೇನಮ್ಮ. ಹಾಯ್ ಫ್ರೆಂಡ್ಸ್ ಅನ್ನಮ್ಮ, ಎಲ್ಲರೂ ಬನ್ನಿ ಜಾತ್ರೆಗೆ ನಮ್ಮ ಹೋಗ್ಲಿ. ಯಾಕೆ ಬರೀ ಫೋನ್ ನೋಡೋದೇ ಇವರಿಬ್ರು ಅಂತ ಕೇಳಿ ಬರಮ್ಮ. ಆರತಿ ಕಟ್ಟೋದಕ್ಕೆ ನಮ್ಮಮ್ಮನೂ ನಮ್ಮತ್ತೆ ಒಂದು ಕಾಲಲ್ಲಿ ಕೂತಿದ್ದಕ್ಕೆ 3 ಗಂಟೆ ಆದರೂ ಕಟ್ತಾನೆ ಇದ್ರು ಇಬ್ಬರೂ. ಅಷ್ಟು ಆರತಿ ಕಟ್ಟಿದ್ದಾರೆ. ಇದು ಬರೀ ಕಡಲೆಪಪ್ಪು, ಕಡಲೆ ಬೀಜ ಹುರಿದಿರೋದು, ಮತ್ತು ಸ್ವಲ್ಪ ಶಾಸ್ತ್ರಕ್ಕೆ ಅಂತೇಳಿ ಅಕ್ಕಿ ಹಿಟ್ಟು ಹಾಕಿರೋದು. ಸೊ ಇದು ಭಾಳ ಅಮ್ಮ ಕಲಿಸಿದ್ರು. ಅಂದರೆ ದೇವರು ಆರತಿ ಹಚ್ಚಬೇಕಾಗಿರೋದು 9 ದೇವ್ರಿರೋದು, ಅಂದರೆ ಒಂದೊಂದು ಆರತಿಗೆ 2 ಹಚ್ಚಿಡೋದು. ಸೊ ಹಂಗಾಗಿ 18 ಹಚ್ಚು, ಮತ್ತು ಬಂದಿರೋರಿಗೆ ನೆಂಟರುಗಳಿಗೆಲ್ಲ ಕೊಡೋದಕ್ಕೆ ಎಲ್ಲರಿಗೂ ಸೇರಿ ಅಮ್ಮ ಇವತ್ತೇ ಮಾಡ್ತಿದ್ದಾರೆ.
ಇಲ್ಲಿ ಒಂದು ಕಡೆ ರಾಣಿ ಎಲ್ಲ ಆರತಿಗೆಲ್ಲ ರೆಡಿ ಮಾಡ್ಕೊತಿದ್ದಾಳೆ, ಅರ್ಚನಾ ರೆಡಿ ಆಗ್ತಿದ್ದಾಳೆ. ಸೊ ಇವ್ರದಂತೂ ಮುಗಿಯಂಗೆ ಇಲ್ಲ. ಇವರಿಬ್ಬರು ಮಾತಾಡ್ಕೊಂಡು ಅಲ್ಲೇ ಅಡುಗೆ ಮನೆಗೆ ಇರ್ತೀರಾ, ಬೇಗ ಬರ್ರಿ. ಮತ್ತು ಇನ್ನು ನೆಂಟರೆಲ್ಲ ಬರ್ತಾರೆ, ಅಡುಗೆ ಎಲ್ಲ ಇನ್ನೂ ಒಂದು ಬ್ಯಾಲೆನ್ಸ್ ಇತ್ತು. ಅಂದರೆ ಬೋಂಡ ಹಾಕೋದು ಒಂದು ಬ್ಯಾಲೆನ್ಸ್ ಇಟ್ಕೊಂಡಿದ್ವಿ ಅಷ್ಟೇ, ಇನ್ನೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಎಲ್ಲ ಅಡುಗೆ ಕೆಲಸ ಫಸ್ಟ್ ಆದರೆ ನಾವು ಕೂಡ ರೆಡಿ ಆಗ್ಬೋದು ಅಂತ. ಆರತಿ ಕಲಿಸಿದ್ದಾಯ್ತಮ್ಮ ಅಂದರೆ ಇಲ್ಲ ಅಂತೇಳಿ ಕೂತ್ಕೊಂಡಿದ್ದಾರೆ. ಯಾಕೆಂದರೆ ಬೆಲ್ಲದ್ದು ಅದು ಪಾಕ ಖಾಲಿ ಆಗಿಬಿಟ್ಟಿದೆ, ಇನ್ನೊಂದ್ಸಲಿ ಇಟ್ಟಿದ್ದೀನಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಸರಿ ಆಯ್ತಮ್ಮ ಮಾಡು ಅಂತೆಲ್ಲ ಹೇಳ್ತಿದ್ದೀವಿ. ಒಂದು ಕಡೆ ಅಕ್ಕ ಮನೆ ಪೂಜೆ ಮನೆ ದೇವ್ರ ಪೂಜೆ ಎಲ್ಲ ಮುಗಿಸಿದ್ರು. ಅಕ್ಕ ತಂಗಿ ನನ್ನ ಮಗ ಎಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ. ಇನ್ನೊಂದು ಸರಿ ಮಾರು ಗೋವಿಂದ ನೀ ಕಪಿ ಅವರೇ ಮಾಡ್ದೆ ಗೋವಿಂದ ಗೋವಿಂದ ವೆಂಕಟ ಸಂಪದರಿಂದ ಗೋವಿಂದ ಯಾಕ ಊಟ ಮಾಡಿ ನಡಿ. ಒಂದು ಸ್ವಲ್ಪ ತಿಂದು ಕೆಂಪ್ರತಿ ಮನೆಗೆ ಏನು ತಿಂದ ನೀನು ಅವ್ರ ಮನೆಗೆ ಬರ್ಬೇಡ, ನಡಿ ಒಟ್ಟು. ಫೈನಲಿ ಅಮ್ಮ ಎಲ್ಲ ಕಲಸಿಟ್ರು. ಇನ್ನೂ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು, ಪಾಕ ಮತ್ತೆ ಸಾಲ್ಟೇಜ್ ಬಂತು ಅಂತ ಹೇಳಿದ್ರು. ನಾವು ಎತ್ತಿ ಇಡಿಸ್ಬಿಟ್ವಿ. ಅಮ್ಮ ಇನ್ನೊಂದು ದಿನ ಯಾವಾಗಾದರೂ ಫ್ರೀಯಾಗಿದ್ದಾಗ ಮಾಡಿವಂತೆ ಬಿಡಮ್ಮ ಅಂತ ಹೇಳ್ಬಿಟ್ಟು. ನೋಡಿ ಇದ್ರ ತುಂಬ ಆಗಿತ್ತು, ಅದು ತಪ್ಪಲೆ ತುಂಬ ಆಗಿತ್ತು. ಇನ್ನೂ ನೋಡಿ ಇನ್ನೂ 2 ಮಾಡಿ ಕೊಡ್ತಿದ್ದಾರೆ, ಇನ್ನೂ 2 ಆಗಿದೆ ಅಂತೇಳಿ. ಒಂದು ಅಷ್ಟೂ ಖಾಲಿ ಆಯಿತು ಅಂತಲೇ ಹೇಳ್ಬೋದು ತೊಂಬಿಟ್ಟೆಲ್ಲ. ಸೊ ಫೈನಲಿ ಎಲ್ಲ ಅಡುಗೆ ಎಲ್ಲ ಆಗಿತ್ತು. ಇನ್ನು ಬೋಂಡ ಒಂದು ಹಾಕೋದಿತ್ತು. ಅತ್ತೆ ಕೂಡ ಬೋಂಡ ಕೂಡ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ. ಅಂದರೆ ಎಲ್ಲ ಬರ್ತಿದ್ದಾರಲ್ಲ ನೆಂಟರೆಲ್ಲ, ಬಂದವ್ರು ಊಟ ಮಾಡಲಿ ಅಂತ ಹೇಳ್ಬಿಟ್ಟು ಅವರು ಕೂಡ ಬೋಂಡ ಎಲ್ಲ ಹಾಕ್ಕೊಡ್ತಾಯಿದ್ರು. ಒಂದು ಯಾಕೆ ಸುತ್ತು ಹಾಕಿಲ್ಲ ಅಮ್ಮ ಈಗ ಪೆಂಡಲೆಲ್ಲ ಚೆನ್ನಾಗಿ ನೀಟಾಗಿ ಎಲ್ಲ ಕಟ್ಟಿದ್ರು. ಅದನ್ನು ನೋಡಿಕೊಂಡು ಊಟ ಮಾಡೋಣ ಅಂತೇಳಿ ಊಟಕ್ಕೆ ಕೂತ್ಕೊಂಡ್ವಿ. ಇಷ್ಟು ಐಟಮ್ಸು ನಮ್ಮ ಮನೇಲಿ ಊಟಕ್ಕೆ ಅವತ್ತು ಫಸ್ಟ್ ಡೇ ಸ್ವೀಟಿನ ದಿನ ಇಷ್ಟು ಮಾಡಿದ್ವಿ. ಎಲ್ಲ ಹೋಗಿದ್ದಾಗ್ತಿದ್ದೀನಿ ಇದು ಆರತಿನ ಇನ್ನೊಬ್ಬರು ಇವನು ಕೂಡ ತಮ್ಮನೇ ಆಗಬೇಕು, ವೆಂಕಟೇಶ್ ಅಂತ. ಇವರು ನಮ್ಮಮ್ಮ ತವ್ರ ಮನೆ ಕಡೆ ಅವರು. ಸೊ ಅವರು ಬಂದಿದ್ದ, ಅಕ್ಕ ನಾನೇ ಆರತಿಗೆಲ್ಲ ಪೋಣಿಸ್ಕೊಡ್ತೀನಿ ಹೂವು ಎಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ನೀಟಾಗಿ ಮಾಡಿಕೊಟ್ಟ ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು. ನಾವು ಲಾಸ್ಟ್ವರೆಗೂ ಪೂಜಿರೋ ಆರತಿ ಎಲ್ಲ ಇವನು ಕಟ್ಕೊಟ್ರದೇ ಹೂವು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಿದ್ದ. ಇವಾಗ 6 ಗಂಟೆ ಮಾಡಲಿ, ನಾಳೆ ಎಷ್ಟು ಗಂಟೆಗಮ್ಮ? ನಾಳೆ ಮಾಡ್ಬಿಟ್ಟು ಬಿಟ್ರೆ ಇರ್ತೀವಲ್ಲ ಎಲ್ಲ ಬೆಳಿತಿರೋದು ನಾಳೆ ಬೆಳಿಗ್ಗೆ ಇರುತ್ತೆ. ಇವಾಗ ಬೇಕಾದ್ರೆ ಹೆಂಗೋ ಮಾಡ್ತೀವಿ, ಬೆಳಿಗ್ಗೆ ಚೆನ್ನಾಗಿರ್ಬೇಕು. ಬೆಳಿಗ್ಗೆ ಅಲ್ಲೆಲ್ಲ 9 ಗಂಟೆಗೆ ಹೋಗ್ತಾವ. ಇವಾಗ ಕ್ಲೀನ್ ಆಗಿದ್ದಾಗ ಸುತ್ತೋದಲ್ಲ, ಅವಾಗ ನೀನ್ ಹೇಳ್ಕೊಳ್ತಿದ್ದೆ ಯಾಕೋ ಬೆಳಗಿಂದ ನಮ್ಮ ಅತ್ತೆಗೆ ಹೇಳಿದ್ವಿ, ಬಜ್ಜಿ ಎಲ್ಲ ಒಂದೇ ಸರಿ ಅದು ಪಕೋಡ ಎಲ್ಲ ಹಾಕ್ತಾಯಿದ್ರು, ಈರುಳ್ಳಿದು ಒಂದೇ ಸಲ ಹಾಕಿಡಿ ಅಂದರೆ ಚೆನ್ನಾಗಿರಲ್ಲಮ್ಮ, ಬಿಸಿ ಬಿಸಿ ಮಾಡೋಣ ಅಂತ ಹೇಳ್ತಿದ್ದಾರೆ. ಬಾರೇ ತಿರುಗಿ ನಿಮ್ಮ ಮಾವ ಬೈತೈತೆ ಅರ್ಚನಾ. ನಮ್ಮನೆಯವರು ಬೆಳಗ್ಗೆಯಿಂದ ಬರ್ತೀನಿ ಅಂತ ಹೇಳ್ಬಿಟ್ಟು ಕೆಲಸ ಅಂತೇಳಿ ಈಗ ಕಾಲ್ ಮಾಡಿದರು ಬರ್ತೀವಿ ಅಂತ. ಅದಕ್ಕೆ ಲಗೇಜೆಲ್ಲ ಇತ್ತು ಅವ್ರಿಗೆ, ಅಂದರೆ ತರಕಾರಿ ಮತ್ತು ಈರುಳ್ಳಿ, ಆ ಮಟನ್ ಸಾಂಬಾರ್ಗೆ ಏನೇನೋ ಎಲ್ಲ ಹೇಳಿತ್ತು ನನ್ನ ತಮ್ಮ ಹೇಳಿದ್ದ, ಅದನ್ನೆಲ್ಲ ತೊಗೊಂಡು ಬರ್ತಿದ್ದೀನಿ ಬನ್ನಿರಿ ಅಂತ ಹೇಳ್ಬಿಟ್ಟು ಕರೆದಿದ್ರು. ಸರಿ ಆಯಿತು ನೀನು ಬರೋದ್ರೊಳಗೆ ನಾನು ಅರ್ಚನಾ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿ ಕಾಯ್ಕೊಂಡು ಕೂತ್ಕೊಂಡಿದ್ವಿ ಆಟೋ ಸ್ಟ್ಯಾಂಡಲ್ಲಿ. ಅಂದರೆ ಆಟೋ ಎಲ್ಲ ಮನೆ ಹತ್ರನೇ ಬರ್ತವೆ, ಇವಾಗ ಜಾತ್ರೆ ಅಲ್ವಾ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಬರ್ತಿಲ್ಲ ಆಟೋ, ಸ್ವಲ್ಪ ಹಿಂದೆನೇ ನಿಲ್ಲಿಸಿದ್ವು. ನಾವು ಕೂಡ ಅಲ್ಲಿಗೆ ಹೋಗಿದ್ದೀವಿ.
ನಮ್ಮನೆಯವ್ರನ್ನ ಕರ್ಕೊಂಬರೋಕ್ಕೆ ಅಂತೇಳಿ ಅವರು ಲಗೇಜ್ ತೊಗೊಂಡೋದ್ರು. ನಾನು ಅರ್ಚನಾ ಅಲ್ಲೇ ನಿಂತ್ಕೊಂಡು ಫೋಟೋ ವಿಡಿಯೋಸ್ ಎಲ್ಲ ತೊಗೊಂಡು ಬಂದ್ವಿ. ನಮ್ಮನೆಯವ್ರು ಅದನ್ನೇ ಹೇಳಿ ನಗ್ತಾಯಿದ್ರು, ಅಲ್ಲ ರೀ ನೀವು ನನ್ನ ಕರ್ಕೊಂಬರಕ್ಕೆ ಬಂದು ಲಗೇಜ್ ನನ್ನ ಹತ್ರನೇ ಒರೆಸಿ ನೀವಿಬ್ಬರು ಅಲ್ಲೇ ಇದ್ದೀರಾ ಅಂತೇಳಿ. ಓಕೆ, ಇದು ನನ್ನ ತಮ್ಮ ನೋಡಿ ಎಷ್ಟು ಚೆನ್ನಾಗಿ ಆರತಿ ಎಲ್ಲ ಸುತ್ತಿ ಇಟ್ಟಿದ್ದಾನೆ. ತುಂಬ ಚೆನ್ನಾಗೇ ಸುತ್ತಿದ್ದ ಅಂತಲೇ ಹೇಳ್ಬೋದು. ನಮ್ಮನೆಯವ್ರು ಕೂಡ ಬೆಳಗ್ಗೆಯಿಂದ ಏನು ತಿಂದಿದ್ರೋ ಏನಿಲ್ವೋ ಗೊತ್ತಿಲ್ಲ, ಪಾಪ ಊಟಕ್ಕೆ ಇಟ್ಕೊಟ್ಟೆ, ಊಟ ಮಾಡ್ತಾ ಇದ್ದಾರೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಥ್ಯಾಂಕ್ ಯು ಆಲ್.